ದಾಳಿ ಮಾಡಲಾಗಿದೆ. ಗುಪ್ತಚರ ಸಂಸ್ಥೆಗಳ ಸಹಕಾರದಿಂದ ಡ್ರೋನ್ ಬಳಕೆಯಾಗಿದೆ. ಡ್ರೋನ್ ಮತ್ತು ಯುದ್ಧ ವಿಮಾನಗಳನ್ನು ಬಳಸಿ ಈ ದಾಳಿ ನಡೆಸಲಾಗಿದೆ. ರಫೇಲ್ ಯುದ್ಧ ವಿಮಾನಗಳ ಬಳಕೆಯಾಗಿದೆ. ಮಿಸೈಲ್ಗಳನ್ನು ಫೈರ್ ಮಾಡೋದಕ್ಕೆ ನಿಖರ ಮಾಹಿತಿ ಸೇನೆಯಿಂದ ಬರಬೇಕು. ಆದರೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಡ್ರೋನ್ಗಳನ್ನ ಬಳಸಿ, ಫೈಟರ್ ಜೆಟ್ಗಳನ್ನ ಬಳಸಿ ಈ ಆಪರೇಷನ್ ಮಾಡಲಾಗಿದೆ. ಕೋಟ್ಲಿ ಮತ್ತು ಮುಜಾಫರ್ಪುರ್ ಎಲ್ಲ 120 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಭವಲ್ಪುರ್ ಇರೋದು 500 ಕಿಲೋಮೀಟರ್ಗಳ ಅಂತರದಲ್ಲಿ. ಫೈಟರ್ ಜೆಟ್ಗಳ ಬಳಕೆಯ ಮೂಲಕ ಮಿಸೈಲ್ ಫೈರ್ ಮಾಡಲಾಗಿದೆ. ಮುಜಾಫರಾಬಾದ್ನಲ್ಲಿದ್ದ ಕಂಟ್ರೋಲ್ ರೂಮ್ಗಳು, ಅಲ್ಲಿ ಉಗ್ರರನ್ನ ತಯಾರು ಮಾಡಿ ಅವರನ್ನ ಭಾರತದ ಗಡಿಯೊಳಗೆ ನುಸುಳಿಸಿ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಮುಜಾಫರಾಬಾದ್ ಕಂಟ್ರೋಲ್ ರೂಮ್ನಲ್ಲಿ ಕೂತಿದ್ದ ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಿದ್ದಾರೆ. ನಡುರಾತ್ರಿ ಉಗ್ರ ಸಂಹಾರ ಆಗಿದೆ. ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರಕಾರ 70 ಜನ, ಅಂದ್ರೆ ಇನ್ನು ಒಂದು ಅವರ್ ಮುಂಚೆ ಬಂದಿರೋ ಮಾಹಿತಿ ಇದು. ಬೆಳಗಾಗ್ತಾ ಆಗ್ತಾ ಆ ಉಗ್ರರ ವಿನಾಶ ಎಷ್ಟಾಗಿದೆ ಅನ್ನೋದು ಗೊತ್ತಾಗುತ್ತೆ. ಭೂಸೇನೆ, ವಾಯುಪಡೆ, ನೌಕಾಪಡೆಯಿಂದ ಕಾರ್ಯಾಚರಣೆ ನಡೆದಿದ್ದು ಪಾಕ್ನ 9 ನೆಲೆಗಳ ಮೇಲೆ ಭಾರತದ ಸೇನೆ ದಾಳಿ ಮಾಡಿದೆ. ಸೇನಾ ನೆಲೆಗಳನ್ನ ಗುರಿಯಾಗಿಸದೆ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ. ಭಾರತ ತನ್ನ ನಿಲುವಿನಲ್ಲಿ ಸ್ಪಷ್ಟ. ನಮ್ಮ ಹೋರಾಟ ಪಾಕ್ನ ನಾಗರಿಕರ ಜೊತೆ ಅಲ್ಲ, ಸೇನೆಯ ಜೊತೆ ಅಲ್ಲ. ಭಾರತದಲ್ಲಿ ರಕ್ತಪಾತ ಮಾಡೋದಕ್ಕೆ ಹವಣಿಸುವ ಉಗ್ರರ ಮೇಲೆ ನಮ್ಮ ದಾಳಿ. ಇದನ್ನ ಭಾರತದ ಆಪ್ತ ದೇಶಗಳು, ಸ್ನೇಹ ಹೊಂದಿರುವ ದೇಶಗಳಿಗೂ ಈಗಾಗಲೇ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ನಾವು ಯಾವ ಭಾಗಗಳಲ್ಲಿ ಯಾವ ನೆಲೆಗಳ ಮೇಲೆ ಯಾಕೆ ದಾಳಿ ಮಾಡಿದ್ದೀವಿ ಅನ್ನೋದರ ಬಗ್ಗೆ ಅಮೆರಿಕ, ರಷ್ಯಾ, UAE ಸೇರಿದಂತೆ ಆಪ್ತ ರಾಷ್ಟ್ರಗಳು, ಸ್ನೇಹ ಹೊಂದಿರುವ ರಾಷ್ಟ್ರಗಳಿಗೆ ಮಾಹಿತಿ ಕೊಟ್ಟಿದೆ ಭಾರತದ ನಿಲುವು ಸ್ಪಷ್ಟ. ಉಗ್ರರ ವಿರುದ್ಧ ನಮ್ಮ ಹೋರಾಟ, ಭಯೋತ್ಪಾದನೆಯ ವಿರುದ್ಧ ನಮ್ಮ ಹೋರಾಟ ಅಂತ. ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರಕಾರ 70 ಜನ ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ಉಗ್ರರ ಸಾವಿನ ಸಂಖ್ಯೆ ಬೆಳಗಾಗ್ತಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕೆ ಪಾಕಿಸ್ತಾನ ಹೇಳ್ತಾ ಇದೆ, ಇಲ್ಲ ನಮ್ಮಲ್ಲಿ ಒಂದಂಕಿ ದಾಟಿಲ್ಲ ಉಗ್ರರ ಸಾವು ಅಂತ. ಆದ್ರೆ ಪಾಕಿಸ್ತಾನ ಈ ಬಾರಿ ನಮ್ಮ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದೆ ಅನ್ನೋದನ್ನ ಒಪ್ಪಿಕೊಂಡಿದೆ. ಘಟನೆ ಆಗ್ತಾ ಇದ್ದ ಹಾಗೆ 1-1.5 ಗಂಟೆಯಲ್ಲಿ ಪಾಕ್ ಪ್ರಧಾನಿ ಟ್ವೀಟ್ ಮಾಡೋದ್ರ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ. 25 ಕುಟುಂಬಗಳ ಮುಂದೆ 25 ಭಾರತೀಯರನ್ನ, ಒಬ್ಬ ನೇಪಾಳಿ ಪ್ರಜೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಹೆಂಡತಿಯ ಮುಂದೆ ಗಂಡನನ್ನ ಹತ್ಯೆ ಮಾಡಿದ್ರು. ಆಪರೇಷನ್ ಸಿಂಧೂರ. ಭಾರತ ಈ ಆಪರೇಷನ್ಗೆ ಇಟ್ಟಿರೋ ಹೆಸರು ಸಿಂಧೂರ. ದಾಳಿಯ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಹಫೀಜ್ ಸಯೀದ್, ಲಷ್ಕರ್ ಎ ತೊಯ್ಬಾದ ಹಫೀಜ್ ಸಯೀದ್ ಮಸೀದಿ ಧ್ವಂಸ ಆಗಿರೋದೊಂದು ಕಡೆ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ದಾಳಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಇಡೀ ಭಾರತಕ್ಕೆ ಇವತ್ತಿನ ಬೆಳಗು ಸಮಾಧಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.